ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋದ ಟೈಟಲ್ ಮತ್ತು ತಮ್ಮನೇಲಿ ನೋಡಿ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ. ಈ ಪ್ರಾಬ್ಲಮ್ನ ನೀವಂತ ಅಷ್ಟಲ್ಲ, ಸುಮಾರು ಫೋನ್ ಯೂಸ್ ಮಾಡೋ 90-95% ಜನ ಪ್ರಾಬ್ಲಮ್ನ ಫೇಸ್ ಮಾಡ್ತಾನೆ ಇರ್ತೀರಾ. ನೀವು ಒಂದು ಆಫೀಸಿಗೆ ಹೋಗಿರ್ತೀರ, ಅಲ್ಲೊಂದು ಹೊರಗಡೆ ಹೋಗಿರ್ತೀರಾ, ಡೇಟಾ ಯೂಸ್ ಮಾಡಿರೋದೇ ಅಲ್ಲ, ಏನೋ ಒಂದು 12 ಗಂಟೆ 1 ಗಂಟೆ ಆಗ್ತದೆ ಅಂದರೆ ಮಧ್ಯಾಹ್ನ 12-1 ಗಂಟೆ ಆಗ್ತದೆ. ನನಗೆ ಒಂದು ಮೆಸೇಜ್ ಕೂಡ ಬಂದ್ಬಿಡುತ್ತೆ ಟಕ್ ನನಗೆ, 50% ಡಾಟಾ ಆಲ್ರೆಡಿ ಖಾಲಿ ಮಾಡಿಬಿಟ್ಟಿದ್ದೀರಾ, ಇಲ್ಲಾಂದ್ರೆ 90% ಡಾಟಾ ಆಲ್ರೆಡಿ ಖಾಲಿ ಮಾಡಿಬಿಟ್ಟಿದ್ದೀರಾ, ಮತ್ತೆ ಎಕ್ಸ್ಟ್ರಾ ಬೇಕು ಅಂದರೆ ರೀಚಾರ್ಜ್ ಮಾಡ್ಕೊಳ್ಳಿ ಅಂತ. ಈ ಮೆಸೇಜ್ ನೋಡ್ಬಿಟ್ಟು ನೀವು ಒಂದ್ಸರಿ ಶಾಕ್ ಆಗೋಗ್ಬಿಡ್ತೀರಾ. ಇದೇನಪ್ಪ, ನಾನು ಫೋನೇ ಯೂಸ್ ಮಾಡಿಲ್ಲ, ನೆಟ್ಟೇ ಯೂಸ್ ಮಾಡಿಲ್ಲ, ಡಾಟಾ ಇಷ್ಟು ಖಾಲಿ ಯಾಕೆ, ಹೇಗೆ ಸಾಧ್ಯ ಅಂತ. ಕೆಲವೊಂದು ಸೆಟ್ಟಿಂಗ್ಸ್ಗಳು ನಿಮ್ಮ ಫೋನಲ್ಲಿ ಇರುತ್ತೆ. ನೀವು ಒಂದು ಸೆಟ್ಟಿಂಗ್ಸನ್ನು ಕಂಪ್ಲೀಟ್ಲಿ ಇಗ್ನೋರ್ ಮಾಡಿಬಿಟ್ಟು ಸುಮ್ಮನೆ ಇಂಟರ್ನೆಟನ್ನು ಯೂಸ್ ಮಾಡ್ತಿರ್ತೀರಾ. ಆ ಥರ ಮಾಡೋದ್ರಿಂದನೇ ಈ ಥರ ನೆಟ್ಟು ಬೇಗ ಖಾಲಿ ಕೂಡ ಆಗೋದು. ಹಾಗಾದರೆ ನಿಮ್ಮ ಫೋನಲ್ಲಿ ಬೇಗ ನೆಟ್ ಕಲಿಯೋಕ್ಕೆ ಯಾವುದಾದ್ರು ಸೆಟ್ಟಿಂಗ್ಸ್ ಕಾರಣ ಅಂತ ಹೇಳ್ತೀನಿ, ವಿಡಿಯೋ ತಿಳಿಸ್ಕೊಡ್ತೀನಿ. ಈ ಸೆಟ್ಟಿಂಗ್ಸನ್ನು ಪ್ರತಿಯೊಬ್ಬರು ಕೂಡ ನಮ್ಮ ಫೋನಲ್ಲಿ ಈಗಲೇ ಮಾಡ್ಕೊಳ್ಳಿ. 1.5 GB ನೆಟ್ ಆಗಿರ್ಬೋದು, 2 GB ನೆಟ್ ಆಗಿರ್ಬೋದು, ಒಂದು ಡೇ ಕಂಪ್ಲೀಟ್ ಆಗಿ ಬರುತ್ತೆ, ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಹಾಗಾದರೆ ಯಾವ್ದು ಸೆಟ್ಟಿಂಗ್ ಅಂತ ಹೇಳ್ತೀನಿ, ವಿಡಿಯೋ ಲಾಸ್ಟ್ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವು ವಿಡಿಯೋಗೆ ಲೈಕ್ ಕೊಡೋದಿಲ್ಲ ಅಂದರೆ ಕೊಡಿ ಒಂದು ಲೈಕನ್ನು. ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತೀರಾ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಟೆಕ್ ವಿಡಿಯೋಸ್ಗಳನ್ನ ಮುಂದೆ ನೋಡ್ತಾ ಇರ್ಬೋದು. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ ಗುರು. ಫ್ರೆಂಡ್ಸ್, ಆಗಿರೋತ್ತಿನ ವಿಡಿಯೋವನ್ನ ಶೋಣ. ನಿಮ್ಮ ಫೋನಲ್ಲಿ ಬೇಗ ನೆಟ್ ಕಲಿಯೋಕ್ಕೆ ಏನೇನು ಕಾರಣ ಅಂದರೆ ನೋಡ್ಬೋದು, ಕೆಲವೊಂದು ಅಪ್ಲಿಕೇಶನ್ಗಳು ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಗೊತ್ತಿಲ್ಲಂಗೆ ರನ್ ಕೂಡ ಆಗ್ತಾ ಇರುತ್ತೆ. ಆ ಒಂದು ಅಪ್ಲಿಕೇಶನ್ಗಳು ಬ್ಯಾಕ್ಗ್ರೌಂಡಲ್ಲಿ ನೆಟ್ಟನ್ನು ಕೂಡ ಕನ್ಸ್ಯೂಮ್ ಮಾಡ್ತಾ ಇರುತ್ತೆ. ಹಾಗಾಗಿ ಕೆಲವೊಂದು ಅಪ್ಲಿಕೇಶನ್ಗಳು ಬ್ಯಾಕಪ್ ಅನ್ನ ಕೂಡ ಮಾಡ್ಕೊಳ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಫೋನಲ್ಲಿ ನೆಟ್ ಬೇಗ ಖಾಲಿ ಕೂಡ ಆಗುವಂಥದ್ದು. ಒಂದೊಂದೇ ಸೆಟ್ಟಿಂಗ್ಸ್ನ ತಿಳಿಸ್ಕೊಡ್ತೀನಿ, ಮಾಡ್ತಾ ಹೋಗಿ. ನಿಮ್ಮ ಫೋನಲ್ಲಿ ಆದಷ್ಟು ಇಂಟರ್ನೆಟ್ ಸೇವ್ ಇಲ್ಲಿ ಆಗುತ್ತೆ. ಮೊದಲನೇ ಸೆಟ್ಟಿಂಗ್, ಇದು ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿದೆ. ಎಲ್ಲರ ಫೋನಲ್ಲಿ ಕೂಡ ಗೂಗಲ್ ಫೋಟೋಸ್ ಅನ್ನೋ ಒಂದು ಅಪ್ಲಿಕೇಶನ್ ಇದ್ದೇ ಇರುತ್ತೆ. ಫಸ್ಟ್ ಗೂಗಲ್ ಫೋಟೋಸ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮೇಲ್ಗಡೆ ಪ್ರೊಫೈಲ್ ಐಕನ್ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರೆ ಅಂದ್ರೆ ಫೋಟೋ ಸೆಟ್ಟಿಂಗ್ಸ್ ಅಂತ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಬ್ಯಾಕಪ್ ಅಂತ ಕಾಣುತ್ತಲ್ಲ, ಇಲ್ಲೇನಾದ್ರೂ ನಿಮ್ಮ ಫೋನಲ್ಲಿ ಬ್ಯಾಕಪ್ ಆನ್ ಆಗಿತ್ತು ಅಂದ್ರೆ ಇದು ಮೇನ್ ರೀಸನ್ ಕೂಡ ಆಗಿದೆ. ಏನಕ್ಕೆ ಅಂದ್ರೆ ನಿಮ್ಮ ಫೋನಲ್ಲಿ ಗ್ಯಾಲರಿ ಫೋಟೋಸ್ ಕೂಡ ಇರುತ್ತಲ್ಲ, ಫೋಟೋಸ್ ಇರುತ್ತೆ, ವಿಡಿಯೋಸ್ ಇರುತ್ತೆ, ಪ್ರತಿಯೊಂದು ಕೂಡ ನನಗೆ ಗೊತ್ತಿಲ್ಲ, ನನಗೆ ಇದು ಡಿಫಾಲ್ಟ್ ಆಗಿ ಆನ್ ಕೂಡ ಆಗಿರುತ್ತೆ. ಹಾಗಾಗಿ ನಿಮ್ಮ ಫೋನಲ್ಲಿ ನೆಟ್ ಕಲಿಯೋಕ್ಕೆ ಮೇನ್ ರೀಸನ್ ಕೂಡ ಆಗಿರುತ್ತೆ. ಇಲ್ಲೇಂದ್ರೂ ಬ್ಯಾಕಪ್ ಆನ್ ಆಗಿತ್ತು ಅಂತ ಶೋ ಆಗ್ತಿತ್ತು ಅಂದ್ರೆ ಅದನ್ನ ಈಗಿಂದೀಗಲೇ ಆಫ್ ಮಾಡಿ. ಇದರಿಂದ ನಿಮ್ಮ ಫೋನಲ್ಲಿ ನೆಟ್ ತುಂಬಾ ಸೇವ್ ಆಗುತ್ತೆ. ಅದಾದ್ಮೇಲೆ ಎರಡನೇದಾಗಿ, ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿದೆ. ನಿಮ್ಮ ಫೋನಲ್ಲಿ ಜಾಸ್ತಿ ಡೇಟಾ ಖಾಲಿ ಆಗೋದೇ ಇಲ್ಲಿ, ಡೈರೆಕ್ಟ್ ನಿಮ್ಮ ಫೋನ್ನ ಸೆಟ್ಟಿಂಗ್ಸ್ಗೆ ಬನ್ನಿ. ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರೆ ಅಂದ್ರೆ ಆಪ್ಸ್ ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮ್ಯಾನೇಜ್ ಆಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ನೋಡ್ಬೋದು, ತುಂಬಾ ಅಪ್ಲಿಕೇಶನ್ಗಳನ್ನ ಫೋನಲ್ಲಿ ಕೂಡ ಯೂಸ್ ಮಾಡ್ತಾ ಇರ್ತಾರೆ. ಈಗ ಲೈಕ್ ಫೇಸ್ಬುಕ್, ವಾಟ್ಸಪ್, ಮತ್ತೆ ಅದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಬೇರೆ ಬೇರೆ ಅಪ್ಲಿಕೇಶನ್ ಕೂಡ ಯೂಸ್ ಮಾಡ್ತಾ ಇರ್ತೀರಾ. ಅವಾಗ ಏನಾಗುತ್ತೆ ಅಂದ್ರೆ ಅಪ್ಲಿಕೇಶನ್ಗಳು ಬ್ಯಾಕ್ಗ್ರೌಂಡ್ ಅಲ್ಲಿ ನೆಟ್ ಅನ್ನ ಕೂಡ ಕನ್ಸ್ಯೂಮ್ ಮಾಡ್ತಾ ಇರುತ್ತೆ. ಆ ರೀತಿ ಆಗಬಾರ್ದು. ನೀವು ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇರ್ಬೇಕಾದ್ರೆ ಮಾತ್ರ ನೆಟ್ ಅದಕ್ಕೆ ಸಪ್ಲೈ ಆಗಬೇಕು, ನೆಟ್ ಕನೆಕ್ಟ್ ಆಗಿರಬೇಕು. ಅಂದ್ರೆ ಸಿಂಪಲ್ ಆಗಿ ಅದರೊಂದು ಅಪ್ಲಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರತಿಯೊಂದು ಅಪ್ಲಿಕೇಶನ್ ಕೂಡ ಇದನ್ನ ಚೆಕ್ ಮಾಡ್ಕೊಳ್ಳಿ. ಬ್ಯಾಕ್ ಗ್ರೌಂಡ್ ಡೇಟಾ ಅಂತ ಕಾಣ್ತಲ್ಲ, ಸಿಂಪಲ್ ಆಗಿ ಇದನ್ನ ಆಫ್ ಮಾಡ್ಕೊಳ್ಳಿ. ಈ ತರ ಆಫ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಮ ಪರ್ಮಿಷನ್ ಇಲ್ಲದೆ ಯಾವುದೇ ಕಾರಣಕ್ಕೂ ಈ ಒಂದು ಅಪ್ಲಿಕೇಶನ್ಗೆ ಇಂಟರ್ನೆಟ್ ಸಪ್ಲೈ ಆಗೋದಿಲ್ಲ. ಇದರಿಂದ ನಿಮ್ಮ ಫೋನಲ್ಲಿ ತುಂಬಾ ಇಂಟರ್ನೆಟ್ ಕೂಡ ಸೇವ್ ಆಗುತ್ತೆ. ನಿಮಗೆ ಇದೇ ರೀತಿಗೆ ತುಂಬಾ ಅಪ್ಲಿಕೇಶನ್ಗಳು ಕೂಡ ಇರುತ್ತೆ. ಪ್ರತಿಯೊಂದು ಅಪ್ಲಿಕೇಶನ್ ಕೂಡ ಅಷ್ಟೇ, ಫೋನಲ್ಲಿ ನೆಟ್ ಆನ್ ಮಾಡಿದ್ರೆ ಅಂದ್ರೆ ಆಲ್ಮೋಸ್ಟ್ ಬ್ಯಾಕ್ಗ್ರೌಂಡ್ ಅಲ್ಲಿ ಡೇಟಾವನ್ನ ಕನ್ಸ್ಯೂಮ್ ಮಾಡುತ್ತೆ. ಇದೇ ರೀತಿ ಪ್ರತಿಯೊಂದು ಅಪ್ಲಿಕೇಶನ್ ಓಪನ್ ಮಾಡಿ ಬ್ಯಾಕ್ಗ್ರೌಂಡ್ ಡೇಟಾ ಅಂತ ಒಂದು ಸೆಟ್ಟಿಂಗ್ ಕೂಡ ಇರುತ್ತೆ, ಅದನ್ನ ಈಗಲೇ ಆಫ್ ಮಾಡಿ. ಈಗಂತೂ ನೋಡ್ಬೋದು, ಪ್ರತಿಯೊಬ್ಬರು ಫೋನಲ್ಲಿ ಇಂಟರ್ನೆಟ್ ಆನ್ ಮಾಡಿದ್ದು ಅಂದ್ರೆ ಒಂದು ಯೂಟ್ಯೂಬಿಗೆ ಹೋಗ್ತಾರೆ, ಇಲ್ಲಾಂದ್ರೆ ಫೇಸ್ಬುಕ್ಗೆ ಹೋಗ್ತಾರೆ, ಇಲ್ಲಾಂದ್ರೆ ಇನ್ಸ್ಟಾಗ್ರಾಮಿಗೆ ಹೋಗ್ತಾರೆ ಜಾಸ್ತಿ. ಹಾಗಾಗಿ ನೀವು ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಈ ಒಂದು ಸೆಟ್ಟಿಂಗ್ ಅನ್ನ ಮಾಡಲೇಬೇಕಾಗುತ್ತೆ. ಸಿಂಪಲ್ ಆಗಿ ಯೂಟ್ಯೂಬ್ ನ ಓಪನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರೆ ಅಂದ್ರೆ ವಿಡಿಯೋ ಕ್ವಾಲಿಟಿ ಮತ್ತೆ ಪ್ರೆಫರೆನ್ಸ್ ಅಂತ ಕಾಣ್ತಲ್ಲ, ಸಿಂಪಲ್ ಆಗಿ ಎದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ನೋಡ್ಬೋದು ಇಲ್ಲಿ ವಿಡಿಯೋ ಕ್ವಾಲಿಟಿ ಅಂಡ್ ಮೊಬೈಲ್ ನೆಟ್ವರ್ಕ್ಸ್ ಅಂತ ಕಾಣ್ತಲ್ಲ, ಪ್ರತಿಯೊಬ್ರು ಕೂಡ ಈಗಿಂದೀಗಲೇ ಈ ಒಂದು ಸೆಟ್ಟಿಂಗ್ ಅನ್ನ ಡೇಟಾ ಸೇವರ್ ಅಂತ ಕಾಣ್ತಲ್ಲ, ಅಲ್ಲಿಗೆ ಎನೇಬಲ್ ಮಾಡ್ಕೊಳ್ಳಿ. ಈ ತರ ಮಾಡ್ಕೊಳ್ಳೋದ್ರಿಂದ ನೀವು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಶಾರ್ಟ್ಸ್ ಅನ್ನ ನೋಡ್ತಾ ಇದ್ದೀರಾ ಅಂದ್ರೆ ಯಾವುದೇ ಕಾರಣಕ್ಕೂ ಹೈ ಕ್ವಾಲಿಟಿಲಿ ಒಂದು ವಿಡಿಯೋ ಪ್ಲೇ ಆಗೋದಿಲ್ಲ. ಇದರಿಂದ ಏನಾಗುತ್ತೆ ಅಂದ್ರೆ ಡೇಟಾ ತುಂಬಾ ಇಲ್ಲಿ ಸೇವ್ ಕೂಡ ಆಗುತ್ತೆ. ನೀವು ಯಾವಾಗ ಒಂದು ವಿಡಿಯೋನ 1080p ಅಂದ್ರೆ ಅದಕ್ಕಿಂತ ಜಾಸ್ತಿ ರೆಸಲ್ಯೂಷನ್ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಬೇಗ ಅಲ್ಲಿ ಇಂಟರ್ನೆಟ್ ಕನ್ಸ್ಯೂಮ್ ಕೂಡ ಆಗುವಂಥದ್ದು. ಹಾಗಾಗಿ ಯಾವಾಗ ನೀವು ಡೇಟಾ ಸೇವರಿಗೆ ಆನ್ ಮಾಡ್ಕೊಳ್ತೀರಾ, ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ 360p ರೆಸಲ್ಯೂಷನ್ ಇಲ್ಲಾಂದ್ರೆ 240p ರೆಸಲ್ಯೂಷನ್ ಪ್ಲೇ ಕೂಡ ಆಗುತ್ತೆ. ಇದರಿಂದ ನೆಟ್ ತುಂಬಾ ಸೇವ್ ಕೂಡ ಆಗುತ್ತೆ. ಇನ್ನು ಯಾವ್ದ್ರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನೀವು ಸೆಟ್ಟಿಂಗ್ ನ ಮಾಡ್ಕೊಬೇಕಾಗುತ್ತೆ. ಡೈರೆಕ್ಟ್ ಆಗಿ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಂಡ್ಮೇಲೆ ಡೈರೆಕ್ಟ್ ಆಗಿ ನೋಡಬಹುದು, ಸೈಡ್ ಅಲ್ಲಿ ಪ್ರೊಫೈಲ್ ಐಕಾನ್ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮೇಲ್ಗಡೆ 3 ಲೈನ್ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದು ಬೇಕಾದ್ರೆ ನೀವು ಫೈಂಡ್ ಮಾಡಬಹುದು. ಇಲ್ಲಾಂದ್ರೆ ಮೇಲ್ಗಡೆ ಸರ್ಚ್ ಐಕಾನ್ ಅಲ್ಲಿ ಡೇಟಾ ಸೇವರ್ ಅಂತ ಸರ್ಚ್ ಮಾಡಿ, ಅಲ್ಲೂ ಕೂಡ ಒಂದು ಸೆಟ್ಟಿಂಗ್ ಸಿಂಪಲ್ ಆಗಿ ಸಿಕ್ಬಿಡುತ್ತೆ, ಅಲ್ಲಿ ನೋಡಬಹುದು. ಇಲ್ಲಾಂದ್ರೆ ಕೆಳಗಡೆ ಫೈಂಡ್ ಮಾಡಿ ಸರ್ಚ್ ಮಾಡ್ತೀರಾ ಅಂದ್ರೆ ಡೇಟಾ ಯೂಸೇಜ್ ಅಂಡ್ ಮೀಡಿಯಾ ಕ್ವಾಲಿಟಿ ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡಬಹುದು, ಪ್ರತಿಯೊಬ್ಬರ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಅಷ್ಟೇ ಡಿಫಾಲ್ಟ್ ಆಗಿ ಈ ಒಂದು ಸೆಟ್ಟಿಂಗ್ ಆಫ್ ಕೂಡ ಇರುತ್ತೆ. ಡೇಟಾ ಸೇವರ್ ಅಂತ ಕಾಣುತ್ತಲ್ಲ, ಸಿಂಪಲ್ ಆಗಿ ಫಸ್ಟ್ ಇದನ್ನ ಎನೇಬಲ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವೀಗ ಯಾವುದೇ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ನೋಡಿ, ರೀಲ್ಸ್ ಅನ್ನು ನೋಡಿ, ಸ್ಟೋರೀಸ್ ಅನ್ನು ನೋಡಿ, ಯಾವುದೇ ಕಾರಣಕ್ಕೂ ಅದು ಹೈ ಕ್ವಾಲಿಟಿಲಿ ಪ್ಲೇ ಆಗೋದಿಲ್ಲ. ಅದ್ರ ಬದಲಾಗಿ ಒಂದು ಮೀಡಿಯಂ ಕ್ವಾಲಿಟಿ ಅಂದ್ರೆ ಲೋ ಕ್ವಾಲಿಟಿ ಪ್ಲೇ ಕೂಡ ಆಗುತ್ತೆ. ಇದರಿಂದ
ಇಂಟರ್ನೆಟ್ ತುಂಬ ಸೇವ್ ಕೂಡ ಆಗುವಂಥದ್ದು. ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ಸೆಟ್ಟಿಂಗು ಇದು ಕೂಡ ತುಂಬ ಇಂಪಾರ್ಟೆಂಟ್ ಕೂಡ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ಲಿ ಕೆಲವೊಂದು ಅಪ್ಲಿಕೇಶನ್ಗಳು ನಿಮಗೆ ಗೊತ್ತಿಲ್ಲಂಗೆ ಬ್ಯಾಕ್ಗ್ರೌಂಡಲ್ಲಿ ಆಟೋ ಅಪ್ಡೇಟ್ ಕೂಡ ಆಗ್ತಾ ಇರುತ್ತೆ. ಅದನ್ನ ಕೂಡ ಆಫ್ ಮಾಡ್ಕೊಳ್ಳಿ. ಸಿಂಪಲ್ಲಾಗಿ ಗೂಗಲ್ ಪ್ಲೇ ಸ್ಟೋರ್ಗೆ ಬನ್ನಿ. ಅದಾದಮೇಲೆ ಸೆಟ್ಟಿಂಗ್ಸ್ ಮೇಲೆ ಅಂದರೆ ನಿಮ್ಮ ಪ್ರೊಫೈಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ, ಸ್ಕ್ರಾಲ್ ಮಾಡಿ ಕೆಳಗೆ ಬನ್ನಿ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಟ್ವರ್ಕ್ ಆ್ಯಂಡ್ ಪ್ರೆಫರೆನ್ಸ್ ಅಂತ ಕಾಣ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೋಡ್ಬೋದು ಇಲ್ಲಿ ಆ್ಯಪ್ ಡೌನ್ಲೋಡ್ ಪ್ರೆಫರೆನ್ಸ್, ಅದನ್ನು ಬೇಕಾದ್ರೆ ಓವರ್ ಎನಿ ನೆಟ್ವರ್ಕ್ ಇಟ್ಕೊಳ್ಳಿ. ಅದಾದಮೇಲೆ ಆಟೋ ಅಪ್ಡೇಟ್ ಅಂತ ಕಾಣ್ತಲ್ಲ, ಇಲ್ಲೇನಾದರೂ ಅಪ್ಡೇಟ್ ಓವರ್ ಎನಿ ನೆಟ್ವರ್ಕ್ ಅಂತ ಕಾಣ್ತಿತ್ತು ಅಂದ್ರೆ ಅದನ್ನ ಚೇಂಜ್ ಮಾಡ್ಕೊಂಡು ಡೋಂಟ್ ಆಟೋ ಅಪ್ಡೇಟ್ ಆಪ್ಷನ್ ಅಂತ ಕಾಣ್ತಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಮ ಪರ್ಮಿಷನ್ ಇಂದಲೇ ಯಾವುದೇ ಕಾರಣಕ್ಕೂ ಬ್ಯಾಕ್ಗ್ರೌಂಡ್ ಅಲ್ಲಿ ಅಪ್ಲಿಕೇಶನ್ ಫೋನ್ನ ಇಂಟರ್ನೆಟ್ ಮೂಲಕ ಅಪ್ಡೇಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ಸೆಟ್ಟಿಂಗ್ಸ್ ಅನ್ನ ಫೋನಲ್ಲಿ ಮಾಡಿ. ಅದಾದ್ಮೇಲೆ ಇನ್ನೊಂದು ಪ್ರೋ ಟಿಪ್ ಅನ್ನ ಕೂಡ ಕೊಡ್ತೀನಿ. ನಾನು ಆಲ್ಮೋಸ್ಟ್ ಇದು ಪ್ರತಿಯೊಬ್ಬರು ಫೋನ್ ಯೂಸ್ ಮಾಡ್ತಾರಲ್ಲ ಅದರಲ್ಲಿ ಅಬ್ಸರ್ವ್ ಮಾಡಿದ್ದೀನಿ. ಅವರು ಫೋನಲ್ಲಿ ನೆಟ್ಟನ್ನು ಯೂಸ್ ಮಾಡಲ್ಲ ಅಂದ್ರೂ ಕೂಡ ಅಷ್ಟೇ ವೈಫೈನ ಆನ್ ಮಾಡ್ಕೊಂಡಿರ್ತಾರೆ. ವೈಫೈ ಆನ್ ಮಾಡ್ಕೊಳ್ಳಿ ಅನ್ನೋಕೆ ಅಂದ್ರೆ ಅದು ಅನ್ಲಿಮಿಟೆಡ್ ಕೂಡ ಆಗಿರುತ್ತೆ. ನೀವು ಫೋನಲ್ಲಿ ಇಂಟರ್ನೆಟನ್ನು ಯೂಸ್ ಇಲ್ಲ ಅಂದ್ರೂ ಕೂಡ ಎನಿ ಟೈಮ್ ಆನ್ ಮಾಡ್ಕೊಂಡಿದ್ದೀರ ಅಂದರೆ 100% ಡೇಟಾ ಖಾಲಿ ಆಗೋದಂತೂ ಬರ್ದಿಟ್ಕೊಳ್ಳಿ. ಹಾಗಾಗಿ ಏನಕ್ಕೆ ಅಂದರೆ ಫೋನಲ್ಲಿ ಇಂಟರ್ನೆಟ್ ಆನ್ ಆಗಿದ್ದಾಗ ವಾಟ್ಸಪ್ಪಲ್ಲಿ ಮೆಸೇಜ್ ಕೂಡ ಬರ್ತಾ ಇರುತ್ತೆ. ಅದಾದಮೇಲೆ ಅದು ಇದು ಅಪ್ಲಿಕೇಶನ್ ನೋಟಿಫಿಕೇಶನ್ ಕೂಡ ಬರ್ತಾ ಇರುತ್ತೆ. ಇದರಿಂದ ಬ್ಯಾಕ್ಗ್ರೌಂಡಲ್ಲಿ ಕೆಲವೊಂದು ಅಪ್ಲಿಕೇಶನ್ ಇಂಟರ್ನೆಟನ್ನು ಕನ್ಸ್ಯೂಮ್ ಕೂಡ ಮಾಡ್ತಾ ಇರುತ್ತೆ. ಹಾಗಾಗಿ ಇದು ಮೇನ್ ರೀಸನ್ ಕೂಡ ಆಗಿದೆ. ನಿಮಗೆ ಯಾವಾಗ ಇಂಟರ್ನೆಟ್ ಅವಶ್ಯಕತೆ ಇರುತ್ತೆ ಆವಾಗ ಮಾತ್ರ ನೆಟ್ಟನ್ನು ಫೋನಲ್ಲಿ ಆನ್ ಮಾಡ್ಕೊಳ್ಳಿ. ಇದರಿಂದ ತುಂಬ ಡೇಟಾನ ನೀವು ಸೇವ್ ಮಾಡ್ಬೋದು. ಇಷ್ಟು ಸ್ಟೆಪ್ಸನ್ನು ತಮ್ಮ ಫೋನಲ್ಲಿ ಫಾಲೋ ಮಾಡಿ ಡೆಫಿನೆಟ್ಲಿ 1.5 GB ಅಂದರೆ 2 GB ಡೇಟಾ ಒಂದು ದಿನ ಆರಾಮಾಗಿ ಬರುತ್ತೆ. ಈ ಸ್ಟೆಪ್ಸನ್ನು ಫಾಲೋ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಹೊಡಿರಿ ಲೈಕನ್ನು, ನಿಮ್ಮ ಫ್ರೆಂಡ್ಸಿಗೆ ವಾಟ್ಸಪ್ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ಚಾನಲ್ ಈಗಲೇ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಂತ ಹೋಗ್ಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.